ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಣುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಆದರೆ ಅಲ್ಟಿಮೇಟಾಗಿ ನನಗೆ ವಿಷ್ಣು ದರ್ಶನ ಆಗಿದ್ದು ಅಲ್ಲೇ. ಆ ವಿಷ್ಣು ದರ್ಶನ ಆದಮೇಲೆ ವಿಷ್ಣು ತತ್ವಕ್ಕೆ ನನಗೆ ಎಂಟ್ರಿ ಸಿಕ್ಕಿದ್ದು. ವಿಷ್ಣು ಅಂದರೆ ಏನು, ವೈಕುಂಠ ಅಂದರೆ ಏನು, ಎಲ್ಲ ತೆರೆಯಾಗಿ ಓಪನ್ ಆಗ್ತಾ ಹೋಗುತ್ತೆ. ಬಟ್ ನಿಮ್ಮ ಗಂಡ ಈಗ ಅವರು ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ, ಬಟ್ ಅವ್ರಿಗೆ ಈ ಜರ್ನಿ ಶುರು ಆಗಿಲ್ಲ. ಈ ಜರ್ನಿ ಕನೆಕ್ಟ್ ಆಗಿಬಿಟ್ರೆ ನೇಚರ್ ನಿಮಗೆ ಕನೆಕ್ಟ್ ಆದಾಗ ಎಲ್ಲ ಒಂದೊಂದು ಅನಿಮಲ್ಲು ಒಂದೊಂದು ಎನರ್ಜಿ ನಿಮಗೆ ಗೈಡ್ ಮಾಡುತ್ತೆ. ಏನು ತೋರಿಸುತ್ತೆ ಫ್ಯೂಚರ್ ಅಂದರೆ ಏನು ತೋರಿಸುತ್ತೆ? 6 ಟೈಮ್ ಐ ಎಕ್ಸ್ಪೀರಿಯನ್ಸ್ ಡೆತ್. ಹೌದಾ? ಅದು ಹೆಂಗೆ ಪ್ರೊಸೀಜರ್? ಒಂದು ಡೆತ್ ನೋಟ್ ಅಂತ ಇದ್ದಾಗ ಖಂಡಿತವಾಗ್ಲೂ ಆ ಟೈಮ್ಗೆ ನಿಮಗೆ ಡೆತ್ ಆಗಲೇಬೇಕು. ಈ ಥರ ವಿಚಾರಗಳನ್ನೇ ಇಟ್ಕೊಂಡು ನಮ್ಮ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಪ್ರಯತ್ನಗಳು ಭಾಳ ಅನಾದಿ ಕಾಲದಿಂದ ನಡೀತಾ ಬಂದಿದೆ. ಅದು ನಿಮ್ಮ ಪರಿಕಲ್ಪನೆ, ನಿಮ್ಮ ಕಲ್ಪನೆ, ನೀವು ಮಾಡ್ಕೊಂಡಿರೋ ರೂಲು. ಸೊ ಸೈನ್ಸ್ ಇದು ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಾ ಇದೆ ನಮ್ಮ ಸಮಸ್ಯೆಗಳಿಗೆ. ನಿಮಗೆ ಈ ಥರ ಹುಚ್ಚರ ಥರ ನೀವು ಆಡ್ತಾ ಇದ್ದೀರಾ? ಎಕ್ಸಾಂಪಲ್ ಹೇಳ್ತಾ ಇರೋದು, ನಿಮಗೆ ಸ್ಕಿಜೋಫ್ರೇನಿಯಾ ಇದೆ ಅಂತ ಅರ್ಥ. ಯಾರೇ ಆದ ಎನ್ಲೈಟನ್ ಬೀಯಿಂಗ್ ಆದರೆ, ನಿಜವಾದ ಎನ್ಲೈಟನ್ ಬೀಯಿಂಗ್ ಆದರೆ ಬಟ್ ನಿಮ್ಮ ಗಂಡ ಈಗ ಅವರು ಬ್ರಾಹ್ಮಣರಾಗೆ ಹುಟ್ಟಿದ್ದಾರೆ, ಬಟ್ ಅವ್ರಿಗೆ ಈ ಜರ್ನಿ ಶುರು ಆಗಿಲ್ಲ. ಇಲ್ಲ, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ಅದರದ್ದೇ ಆದ ಒಂದು ಟೈಮ್. ಕರೆಕ್ಟಾಗಿ ಹೇಳಿದ್ರೆ ಟೈಮ್, ಕಾಲಚಕ್ರ. ಸೊ ಮುಂದಿನ ನೀವು ಟೈಮ್ ಟ್ರಾವೆಲ್ ಬಗ್ಗೆ ನೀವು ಮುಂದಿಂದು ಕೂಡ ಹೇಳ್ತಾ ಇದ್ರಿ, ಅಂದರೆ ಪೂರ್ವಜನ್ಮ ಥರ ನಿಮ್ಮ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಣುತ್ತೆ ಅಂತ ಹೇಳ್ತಾ ಇದ್ರಲ್ಲ ನೀವು. ಹೌದು, ಫ್ಯೂಚರಲ್ಲಿದ್ದಾಗ ಖಂಡಿತವಾಗ್ಲೂ. ಈಗ ಫ್ಯೂಚರಲ್ಲಿ ನಾನು ನಿಮಗೆ ರೀಸೆಂಟಾಗಿ 1-2-3 ವಿಡಿಯೋಸ್ ಶೇರ್ ಮಾಡಿದ್ದೀನಿ. ನಮ್ಮ ಮನೆ ಕಡೆ ನಾಗರದು ಒಂದು ಪ್ರತಿಷ್ಠಾಪನೆ ಮಾಡಿದ್ರು. ಈ ನಾಗರ ಪ್ರತಿಷ್ಠಾಪನೆಯಲ್ಲಿ ನೀವು ನೋಡಿದ್ರೆ 3 ತತ್ವಗಳು ಬರುತ್ತೆ. ಫಸ್ಟ್ ಬಂದು ಈ 2 ಸರ್ಪಗಳು ಹೆಣ್ಕೊಂಡಿರೋದು, ಮಧ್ಯದಲ್ಲಿ ಈ ಹೂವುಗಳನ್ನು ಬಿಡಿಸಿದಾರಲ್ಲ, ಇದು ಒಂದು ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತ ರೆಪ್ರೆಸೆಂಟೇಷನ್ ಮಾಡುತ್ತೆ. ಇದು ಮೇಲ್ಗಡೆದು ಬಂದು ಆತ್ಮಲಿಂಗ ಅಂತ ಹೇಳ್ತಾರೆ. ಇದರಲ್ಲಿ ಇದು 2, ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಎನರ್ಜಿ ಸೇರಿ ಒಂದು ಆತ್ಮಲಿಂಗ ಅಂತಂದರೆ, ಅದು ಒಂದು ಆತ್ಮಲಿಂಗ ಬಂದಾಗಲೇ ಒಂದು ಯೂನಿಯನ್ ಅಂತ ಬಂದ್ಬಿಡುತ್ತೆ. ಯೂನಿಯನ್ ಅಂದರೆ ಏನು? ನೀವು ಒಂದು ಡಿವೈನ್ ಎನರ್ಜಿಗೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಕನೆಕ್ಟ್ ಆಗುತ್ತೆ. ಯೂನಿಯನ್ ಅಂದರೆ ನಮ್ಮ ಈಗಿನ ಜನ್ರೇಷನಲ್ಲಿ ಏನನ್ನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ನಾಟ್ ದ್ಯಾಟ್. ನಮ್ಮ ಕಾನ್ಷಿಯಸ್ ಮೈಂಡ್ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅದನ್ನು ಹೇಳ್ತಾರೆ. ಇದು ಮಧ್ಯದ ಬಂದು ವಿಷ್ಣು ಅವತಾರ. ಇದು ಆ ಸರ್ಪ ಬಂದು ನಿಮಗೆ ಶೇಷನಾಗ ಫಾರ್ಮ್ಗೆ ಕನ್ವರ್ಟ್ ಆಗೋದು. ಇದರಲ್ಲಿ 2 ಜಗಳ ಆಡ್ತವೆ. ಈ 2 ಜಗಳ ಆಡಿ ಅಲ್ಟಿಮೇಟ್ ವಿಷ್ಣು ಬಂದು ಅದರ ಮೇಲೆ ಶಯನ, ಅಂದರೆ ಅದರ ಮೇಲೆ ಆ ಪವರ್ ಮೇಲೆ ಕೂತು ನೀರಿಂದನೇ ಎಲ್ಲ ನೆಗೆಟಿವ್ ಎನರ್ಜಿನೂ ಮೇಲೆ ಬರೋದು. ಸೊ ಅದಕ್ಕೆ ನೀರಿನ ಮೇಲೆ ಬೆಡ್ ಹಾಕ್ಕೊಂಡು ಕೂತಿರ್ತಾರೆ. ಎನಿ ಟೈಮ್ ಯಾವಾಗಲೂ ಮನೆಗಿರ್ತಾರೆ. ಯಾಕೆ? ಆ ಅಂಡರ್ ವರ್ಲ್ಡಿಂದ ಏನು ಬರಬಾರ್ದು ಮೇಲಕ್ಕೆ ಅಂತ. ಸೊ ಪ್ರೊಟೆಕ್ಟರ್, ಹೀ ಈಸ್ ದ ಒನ್ ಹೂಸ್ ಪ್ರೊಟೆಕ್ಟಿಂಗ್ ಅಂತ ಹೇಳ್ಬೋದು. ಆಮೇಲೆ ಲಾಸ್ಟ್ ಬಂದು ನಿಮಗೆ ಲಕ್ಷ್ಮಿ. ಮತ್ತು ಇದಕ್ಕೆ ನಿಮಗೆ ಕಾಳಹಸ್ತಿಗೇನೋ ಕನೆಕ್ಟ್ ಆಗುತ್ತೆ. ಇದು ಜಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಹಳೇ ಕಾಲದ್ದು ಈ ಕಂಚಿನಲ್ಲಿ ನಿಮಗೆ ಒಂದು ವಿಗ್ರಹಗಳಿದೆ. ಕಂಚಿಗೆ ಹೋದರೆ ನೀವು 2 ಮೇಜರ್ ದೇವಸ್ಥಾನ ನೋಡ್ತೀರಾ, 3 ಮೇಜರ್ ದೇವಸ್ಥಾನಗಳು ನೋಡ್ತೀರಾ. ಅಲ್ಲಿ ಕಂಚಿನಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ವಿಷ್ಣು ನೋಡೋಕ್ಕಿಂತ ಮುಂಚೆ ಒಂದು ಎಂಟ್ರಿ ಪಾಸ್ ಆಗುತ್ತೆ. ಆ ಎಂಟ್ರಿನಲ್ಲಿ ನಿಮಗೆ ಒಂದು ವೈಟ್ ಪಲ್ಲಿ, ಒಂದು ಗೋಲ್ಡನ್ ಪಲ್ಲಿ
ಹಲ್ಲಿ ಹಲ್ಲಿ ಸಿಲ್ವರ್ದು ಒಂದು ಚಿಕ್ಕದಿರುತ್ತೆ, ಗೋಲ್ಡ್ದು ಒಂದು ಸ್ವಲ್ಪ ದೊಡ್ಡದಿರುತ್ತೆ. ಮತ್ತು ಮೂನ್ ಮತ್ತು ಸನ್ ಎರಡು ಕಂಬೈನ್ ಆಗಿರೋಂಥದ್ದು ಕಾಣಕ್ಕೆ ಸಿಗುತ್ತೆ. ವಿಷ್ಣು ದರ್ಶನ ಆಗೋಕ್ಕಿಂತ ಮುಂಚೆ ಅದನ್ನು ಆ ಎರಡೂ ತತ್ವಗಳನ್ನ ಮುಟ್ಟಿದ್ರೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ, ಪ್ರತೀತಿ. ಅದು ನಿಜ ಆ್ಯಕ್ಚುಲಿ, ಹಾಂ ನಿಜ. ಸೊ ಅದು ಆ ಟೆಂಪಲ್ಗೆ ನಾನು ಹೋಗಿದ್ದಾಗಲೇ ನನಗೆ ಕೆಲವೊಂದು ಅನುಭವಗಳಾಗಿದೆ. ಸೊ ಪಲ್ಲಿ ಏನು ಅಂತಂದರೆ ರೆಪ್ರೆಸೆಂಟ್ಸ್ ಇಟ್ಸ್ ಸೂಪರ್ ಹ್ಯೂಮನ್. ಸೂಪರ್ ಹ್ಯೂಮನ್ ಅಂದರೆ ಎಗೇನ್ ನಮ್ಮ ಸನಾತನದಲ್ಲಿ ಏನು ಹೇಳ್ತಾರೆ, ಋಷಿ ಮುನಿಗಳು ಅಂತ ಹೇಳ್ತಾರೆ. ಹಲ್ಲಿ ಹೌದು. ಹಲ್ಲಿ ಹೆಂಗೆ ಸೂಪರ್ ಹ್ಯೂಮನ್? ಹಲ್ಲಿ ಒಂದು ರೆಪ್ರೆಸೆಂಟೇಷನ್. ನೀವು ಇವಾಗ ಈ ಜರ್ನಿ ಕನೆಕ್ಟ್ ಆಗಿಬಿಟ್ರೆ, ನೇಚರ್ ನಿಮಗೆ ಕನೆಕ್ಟ್ ಆದಾಗ ಎಲ್ಲ ಒಂದೊಂದು ಅನಿಮಲ್ಲು ಒಂದೊಂದು ಎನರ್ಜಿ ನಿಮಗೆ ಗೈಡ್ ಮಾಡುತ್ತೆ. ಇವಾಗ ಸಪೋಸ್ ನಾನು ಎಲ್ಲಾದರೂ ಹೋಗ್ತಾಯಿದ್ರೆ, ಏನಾದರೂ ಇದು ಮಾಡ್ತಾಯಿದ್ರೆ, ಹಲ್ಲಿ ಏನಾದರೂ ಬಂದರೆ, ಹಲ್ಲಿ ನುಡಿದ್ರೆ ಅದು ನನಗೆ ಗೈಡ್ ಮಾಡ್ತಾ ಇರುತ್ತೆ ಅಂತ, ಆ ಥರ. ಸೊ ಆ ಒಂದು ಪಲ್ಲಿ ದೇವಸ್ಥಾನದಲ್ಲಿ ಮುಟ್ಟಿ ವರದರಾಜ ಟೆಂಪಲ್ ಅಂತ ಇದೆ. ಆ ಟೆಂಪಲಲ್ಲಿ ನೀವು ವಿಷ್ಣು ದರ್ಶನ ಮಾಡಿದ್ರೆ ಆ ವಿಷ್ಣು ಆ್ಯಕ್ಚುಲಿ ನಿಮ್ಮನ್ನು ಕರೆಸ್ಕೊಳ್ಳೋದು. ನಾನು ಇಷ್ಟು ವರ್ಷ ನಮ್ಮ ಹಸ್ಬೆಂಡ್ ಮನೆ ಕಡೆನೂ ನೋಡಿದ್ರೆ ಶಿವನ ಆರಾಧಕರೇ, ನಮ್ಮ ಮನೆ ಕಡೆ ನೋಡಿ ಶಿವನ ಆರಾಧಕರೇ. ಆದರೆ ಅಲ್ಟಿಮೇಟಾಗಿ ನನಗೆ ವಿಷ್ಣು ದರ್ಶನ ಆಗಿದ್ದು ಅಲ್ಲೇ. ಆ ವಿಷ್ಣು ದರ್ಶನ ಆದಮೇಲೆ ವಿಷ್ಣು ತತ್ವಕ್ಕೆ ನನಗೆ ಎಂಟ್ರಿ ಸಿಕ್ಕಿದ್ದು. ವಿಷ್ಣು ಅಂದರೆ ಏನು, ವೈಕುಂಠ ಅಂದರೆ ಏನು, ಎಲ್ಲ ತೆರೆಯಾಗಿ ಓಪನ್ ಆಗ್ತಾ ಹೋಗುತ್ತೆ. ಸೊ ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿವರೆಗೂ ಒಂದು ಜರ್ನಿ. ಅಲ್ಲಿರೋ ಟೆಂಪಲ್ಗಳು, ಅಲ್ಲಿರೋ ಒಂದು ಸುಮಾರು ಇದು ಈ ಸೋಲ್ ಜರ್ನಿಗೆ ಕನೆಕ್ಟ್ ಇದೆ. ನೀವು ನೋಡಿದ್ರೆ ಮಧುರೈ ಮೀನಾಕ್ಷಿ ಫುಲ್ಲು ಗೋಲ್ಡು, ಅಲ್ಲೊಂದು ಫುಲ್ಲು ಗೋಲ್ಡ್ ಇರೋ ಒಂದು ಮೂರ್ತಿ ಇದೆ. ಅದು ನೋಡಿದ್ರೆ ಫುಲ್ಲು ಗೋಲ್ಡಾಗಿ ಕನ್ವರ್ಟ್ ಆಗಿ ಇರ್ತಾರೆ. ಅಂದರೆ ಒಂದು ಗಿಣಿ ಬೇರೆ ಇರುತ್ತೆ. ಗಿಣಿ ನೀವು ಗಿಳಿ ನೋಡಿದ್ದೀರಾ? ಆಫ್ ಕೋರ್ಸ್. ಹಾಂ. ಸೊ ಅದು ಇಟ್ಸ್ ಅ ರೆಪ್ರೆಸೆಂಟೇಷನ್ ಇಂಟ್ಯೂಷನ್. ವಿಷ್ಣುನಲ್ಲಿ ನೀವು ನೋಡಿದ್ರೆ ಎರಡೂ ಕಡೆನೂ ಗಿಳಿ ಬರುತ್ತೆ. ಎರಡೂ ಕಡೆ ಗಿಳಿ ಬಂದ ಅಂತಂತಂದರೆ ವಿಷ್ಣುವಿಗೆ ಎರಡೂ ಇಂಟ್ಯೂಷನ್, ಎರಡೂ ಬ್ಯಾಲೆನ್ಸಲ್ಲಿ ಇದೆ ಅಂತ ಅರ್ಥ. ನೀವು ದೇವಿನ ನೋಡಿದ್ರೆ ದೇವಿಗೆ ಮಾತ್ರ ಇಂಟ್ಯೂಷನ್ ಪವರ್ ಇರುತ್ತೆ, ಶಿವನಿಗೆ ಇಂಟ್ಯೂಷನ್ ಪವರ್ ಇರಲ್ಲ. ಓಕೆ. ಶಿವಗೆ ಬರೀ ನೀವು ಮೂನ ನೋಡ್ತೀರಾ ಹೊರತು ಬೇರೆ ಯಾವುದಾದ್ರೂ ಗಿಣಿ ಏನಾದರೂ ನೋಡಿದ್ದೀರಾ? ಇಲ್ಲ. ಹಾವು ನೋಡ್ತೀವಿ, ಹಾವು ನೋಡಿದ್ದೀರಾ? ಚಂದ್ರ, ಮತ್ತು ನಂದಿ ಇವರೆಲ್ಲ ಆ ಶಿವನ ತತ್ವಕ್ಕೆ ಬರ್ತಾರೆ, ಕನೆಕ್ಟ್ ಆಗಿರ್ತಾರೆ. ಸೊ ನೀವು ಅಲ್ಟಿಮೇಟ್ ವಿಷ್ಣುನ ನೀವು ನೋಡ್ತೀನಿ ಅಂತಂದರೆ ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಅದೇ ರೆಪ್ರೆಸೆಂಟೇಷನು. 2 ಪ್ಯಾರೆಟ್ಸ್. ಮತ್ತು ನೀವು ನೋಡಿದ್ರೆ ವಿಷ್ಣುವಿಗೆ 2 ಹೆಂಡ್ತಿರ್ತಾರೆ. ಸೊ ಒಬ್ಬರನ್ನ ಮುಸ್ಲಿಂ ವೈಫ್ಗೆ ಇದು ಮಾಡ್ತಾರೆ, ಲಿಂಕ್ ಮಾಡ್ತಾರೆ. ಇನ್ನೊಬ್ಬರು ಪದ್ಮಾವತಿಗೆ ಲಿಂಕ್ ಮಾಡ್ತಾರೆ. ಮುಸ್ಲಿಂ ಅದೇ ಒಂದು ಕಥೆ ಇದೆ, ನಾನು ಕೇಳಿದ್ದೀನಿ ಅದನ್ನು. ಹಾಂ, ಅದು ಆ್ಯಕ್ಚುಲಿ ಸ್ಪಿರಿಚುವಲ್ ಜರ್ನಿ ಕನೆಕ್ಟ್ ಆಗಿದೆ. ಅದೇನಂತಂತಂದರೆ ಇವಾಗ ಅದೊಂದು ಜರ್ನಿ. ನೀವು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿದ್ದೀರಾ? ಅದರಲ್ಲಿ ಒಂದು ಕಿರೀಟ ಬರುತ್ತೆ, ಅದು ಮೂನ್ ಆಕಾರದಲ್ಲಿ ಇರುತ್ತೆ. ಅದರದ್ದು ಅದನ್ನು ಹೊತ್ಕೊಂಡು ಹೋಗೋ ಒಂದು ಇದು ಮೆರವಣಿಗೆಗೆ ನೀವು ಸಿಂಪಲ್ ನೋಡಿದ್ರೆ ಹೀಗೆ ಮೂನ್ ಥರ ಇರುತ್ತೆ. ಅದ್ರ ಮಧ್ಯದಲ್ಲಿ ಅದೊಂದು ಕಿರೀಟದ ಮಧ್ಯದಲ್ಲಿ ಒಂದು ಮಣಿ. ಆ ಮಣಿ ಅಂತಂದರೆ ಅದನ್ನು ಒಂದು ನಾಗಮಣಿಗೆ ರೆಪ್ರೆಸೆಂಟೇಷನ್ ಮಾಡ್ತಾರೆ. ವಿಷ್ಣು ಯಾಕೆ ಎತ್ಕೊಂಡು ಹೋಗ್ತಾರೆ ಅಂತ ಅಂದರೆ ನೀವು ನೋಡಿದ್ರೆ ಆ್ಯಕ್ಚುಲಿ ನಮಗೆ ಪಾದಗಳಲ್ಲಿ ನಮಗೆ ಈ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋ ಒಂದು ನರ್ವ್ ಇರುತ್ತೆ. ನೀವು ನೋಡಿದ್ರೆ ಈ ಬೆರಳಲ್ಲಿ ನಮಗೊಂದು ನಾಡಿ ಇರುತ್ತೆ. ಅದು ನಮ್ಮ ಥರ್ಡ್ ಐ ಓಪನ್ ಆಗೋದಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಸೊ ಆ ನಾಡಿ ವಜ್ರ ಎತ್ತೊಯ್ಯೋದು ಅಂತಂದರೆ ವಿಷ್ಣು ಎತ್ಕೊಂಡು ಹೋಗೋದು ಅಂತ. ಎಲ್ಲಿಗೆ? ಕೈಲಾಸಕ್ಕೆ. ಸೊ ಹೋಗ್ಬೇಕಂದ್ರೆ ಅದು ಸೋಲ್ ಜರ್ನಿ. ವಿಷ್ಣುನ
ದ ಹೈಯರ್ ಸೂಪರ್ ಇವರು ಬಂದು ಯಾರು ಶಂಕರಾಚಾರ್ಯರ ಅಲ್ಲ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯಲ್ಲಿ ಒಬ್ಬರು ನೆಲೆ ನಿಲ್ಲಿಸಿದ್ದಾರೆ. ಅವ್ರದ್ದು ಜೀವ ಸಮಾಧಿ ಅಲ್ಲೇ ಇದೆ, ರಾಮಾನುಜಾಚಾರ್ಯರು. ಹೌದು. ಸೊ ಅವರು ನೋಡಿ, ಅವರು ಹೈಯೆಸ್ಟ್ ಫಾರ್ಮ್ ಇದಕ್ಕೆ ಹೋಗಿದ್ರು. ಹಾಗಾಗಿ ಅವರ ದೇಹಕ್ಕೆ ಸಾವಿಲ್ಲ, ದೇಹ ಈಗಲೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಕರ್ಪೂರ, ಶ್ರೀಗಂಧ ಎಲ್ಲ ಹಾಕಿ ಲೇಪನ ಮಾಡಿ ಈಗಲೂ ಜೀವಂತವಾಗಿದ್ದಾರೆ. ಹೌದು. ಅವ್ರ ದೇಹ ಎಲ್ಲಿ ಇದಾಗಿದೆ? ಸಮಾಧಿ ಆಗೋದು ಎಷ್ಟೊಂದು ಸಮಾಧಿಗಳಿರುತ್ತೆ. ಸೊ ಯೂಶಲಿ ಎಲ್ಲರೂ ದೇಹನ ಅವ್ರದ್ದು ಡಿಫ್ರೆಂಟ್ ವಿಧಾನದಲ್ಲಿ ಸಮಾಧಿ ಮಾಡ್ಕೋತಾರೆ. ಬಟ್ ಅದು ಇವ್ರ ದೇಹ ಎಲ್ಲಿ ಸಮಾಧಿ ಆಗಿದೆ? ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಅದು ಹಿಂಭಾಗದಲ್ಲಿದೆ, ಮುಂಭಾಗದಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಹೌದಾ? ದೇಹ ಕೊಳೆತು ಹೋಗುತ್ತಲ್ವ? ಕೊಳ್ತಿಲ್ಲ, ಅದೊಂದು ಪ್ರಕ್ರಿಯೆ. ದೇವತಾ ಇದಕ್ಕೆ ಹೋದರೆ ನಿಮ್ಮ ಬಾಡಿ ಪರಿಮಳಯುಕ್ತವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ. ಅದೊಂದು ಪ್ರೊಸೀಜರು. ಅದೆಲ್ಲ ಪುರಾಣಗಳಲ್ಲೆಲ್ಲ ಇದೆ. ಸೊ ಅದೇನಂತಂದರೆ ಇವಾಗ ಒಂದೊಂದೇ ನಾನು ಡಿಕೋಡ್ ಮಾಡ್ತಾ ಬಂದಿರೋದು ಇದೆಲ್ಲನೂ. ಸೊ ಎಲ್ಲೋ ಒಂದು ಕಡೆ ಈ ಜರ್ನಿನಲ್ಲಿ ಈ ಕತೆಗಳೆಲ್ಲ ಹಾಗೇ ತೆರ್ಕೊಳ್ತಾ ಬಂದಿರೋದು. ಸೊ ಹಾಗಾಗಿ ಅದನ್ನು ಲಿಂಕ್ ಮಾಡ್ತಾ ಈ ಸ್ಟೋರಿ ಎಲ್ಲ ರಿವೀಲ್ ಆಗ್ತಾಯಿದೆ. ನೀವು ಪಾದಗಳಿಗೂ ಏನೇನೋ ಹಾಕ್ಕೊಂಡಿದ್ರಲ್ಲ, ಅಂದರೆ ಇಲ್ಲ, ಇದು ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೆ, ಮೆಹಂದಿ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದು ಒಂದು ಇದು ನನಗೆ ಪ್ರೊಟೆಕ್ಷನ್ಗೆ ನನಗೆ ಬೇಕೇ ಬೇಕು. ಇದನ್ನು ನನ್ನ ತಮ್ಮ ತಂದುಕೊಟ್ಟಿದ್ದು ರುದ್ರಾಕ್ಷಿ ಮಣಿ. ಯೂಶಲಿ ರುದ್ರಾಕ್ಷಿ ಮಣಿ ಹಾಕ್ಕೋಬೇಕು, ಬಟ್ ನನಗೆ ಸ್ಪಿರಿಚುವಲ್ ಜರ್ನಿ ಕಂಪ್ಲೀಟ್ ಆಗಿರೋರು ಅದನ್ನು ಮಾಲೆ ಹಾಕ್ಕೊಳ್ಳೋ ಪದ್ಧತಿನೂ ಇದೆ. ಏಕೆಂದರೆ ಆ ಎನರ್ಜಿಗಳನ್ನ ಇದು ಮಾಡಲಿಕ್ಕೆ ನನಗೆ ಸ್ವಯಂ ವಿಷ್ಣು ಮತ್ತು ಮುರುಗರ್ ಆ ಒಂದು ಸಿಂಬಲ್ಲು ಮತ್ತು ಇದು ಒಂದಿದ್ರೆ ಸಾಕು. ಇಟ್ ಡಿಪೆಂಡ್ಸ್ ಹೌ ಯು ಟೇಕ್. ಇವಾಗ ಜರ್ನಿನಲ್ಲಿ ನಿಮಗೆ ಚಾಲೆಂಜಸ್ ಕೊಡ್ತಾರೆ. ಈ ಒಂದು ವಸ್ತುನ ಇಟ್ಕೊಂಡ್ರೆ ನನಗಿದು ಸಾಕು. 10 ರುದ್ರಾಕ್ಷಿ ಮಣಿ ಹಾಕ್ಕೊಂಡು ಕುಣಿಯೋದು ಒಂದೇ. ಅದು ನಿಮ್ಮ ಪರಿಕಲ್ಪನೆ, ನಿಮ್ಮ ಕಲ್ಪನೆ, ನೀವು ಮಾಡ್ಕೊಂಡಿರೋ ರೂಲು. ಇದೆಲ್ಲ ಹಾಕ್ಕೊಂಡ್ರೆ ನನಗೆ ಪ್ರೊಟೆಕ್ಷನ್ನು. ನನ್ನ ಪರಿಕಲ್ಪನೆ ರುದ್ರಾಕ್ಷಿ ಒಂದಾದ್ರೇ 2 ಆದ್ರೂ ಅಕ್ಷಿ ಒಂದಾದರೆ ಸಾಕು. ಬಟ್ ನಮ್ಮ ಹತ್ರ ಏನಿಲ್ವಲ್ಲ, ಇದಿದೆಯಲ್ಲ ಅಲ್ಲಿ ನಮ್ಮ ಹತ್ರ ಏನಿಲ್ವಲ್ಲ, ತುಂಬ ಜನರ ಹತ್ರ ಏನೋ ಇರಲ್ವಲ್ಲ. ನಿಮಗೆ ಒಂದೊಂದು ಇದರಲ್ಲೂ ಒಂದೊಂದು ತತ್ವ ಬರುತ್ತೆ. ಶಿವನೇ ಕನೆಕ್ಟ್ ಆದರೆ ಫಸ್ಟು ನೀವು ವಿಷ್ಣು ಕನೆಕ್ಟ್ ಆಗ್ತೀರ. ಈ ಜರ್ನಿನಲ್ಲಿ ವಿಷ್ಣು ತತ್ವ ಬಂದಾಗ ತುಳಸಿ ಬಂದೇ ಬರುತ್ತೆ. ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಅದು ಅಮೃತ ಆದಮೇಲೆ ನಿಮಗೆ ಹೈಯೆಸ್ಟ್ ಲೆವೆಲ್ಗೆ ಹೋದಾಗ ನಿಮ್ಗೇನಾಗುತ್ತೆ, ನೆಗೆಟಿವ್ ಎಂಟಿಟಿಗೆ ಕನೆಕ್ಟ್ ಆಗ್ತೀರಾ. ನೆಗೆಟಿವ್ ಎಂಟಿಟಿಗೆ ಕನೆಕ್ಟ್ ಆಗಿದಾಗ ಆಬ್ವಿಯಸ್ಲಿ ಯು ಶುಡ್ ಬಿ ಪಾಸಿಟಿವ್. ಆಬ್ವಿಯಸ್ಲಿ ಯು ಶುಡ್ ಬಿ ಪಾಸಿಟಿವ್. ಆ ಪಾಸಿಟಿವ್ ಎನರ್ಜಿ ನಿಮಗೆ ಎಲ್ಲೋ ನಿಮಗೆ ಒಂದು ಇದನ್ನೇ ಕೊಡಬೇಕು. ಇದು ಒಂದು ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮಗೆ. ಪ್ಲಸ್ ಇದು ನೀವು ಸೂರ್ಯ ತತ್ವಕ್ಕೆ ಬಂದಾಗ ನಿಮಗೆ ಬಾಡಿನಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ರೈಸ್ ಆಗ್ತಾ ಇರುತ್ತೆ. ಯಾಕೆಂದರೆ ನೀವು ಅಪ್ಪರ್ ಟ್ರಯಾಂಗಲ್ ಜರ್ನಿನಲ್ಲಿದ್ದಾಗ ನಿಮಗೆ ಎನರ್ಜಿ ಶೂಟ್ ಆಗ್ತಾ ಇರುತ್ತೆ. ಆ ಎನರ್ಜಿ ಏನಾಗುತ್ತೆ, ನಿಮ್ಮ ಬಾಡಿ ಮೂಲಕ ಪಾಸ್ ಥ್ರೂ ಆಗ್ತಾ ಇರುತ್ತೆ. ಆ ಪಾಸ್ ಆಗಬೇಕಾದ್ರೆ ನಿಮ್ಮ ಬಾಡಿ ತುಂಬ ಟೆಂಪ್ರೇಚರ್ ಇರುತ್ತೆ. ಅದಕ್ಕೆ ನಿಮಗೆ BP ಜಾಸ್ತಿ ಆಗುತ್ತೆ. ನಾನು ಅದೆಲ್ಲ ಗೋತ್ರು ಮಾಡಿದ್ದೀನಿ. ಸೊ ಅವಾಗ ಏನು ಮಾಡ್ತಾರೆ, ಆಬ್ವಿಯಸ್ಲಿ ಎಲ್ಲರೂ ಸ್ವಿಚ್ ಆಗ್ತಾರೆ BP ಕಂಟ್ರೋಲಿಂಗ್ ಸಿಸ್ಟಮ್ಗೆ. ಒಂದು ಇದು ಹಾಕ್ಕೊಳ್ಳೋದಾಗಲಿ, ಅದೇನೋ ಸ್ಫಟಿಕ ಮಣಿ ಹಾಕ್ಕೊಳ್ಳೋದಾಗಲಿ, ರುದ್ರಾಕ್ಷಿ ಮಣಿ ಹಾಕ್ಕೊಳ್ಳೋದಾಗಲಿ, ತಣ್ಣೀರು ಸ್ನಾನ ಮಾಡೋದಾಗಲಿ, ಮತ್ತು ಆಹಾರಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಾಗಲಿ, ತಂಪಾಗಿರುವಂಥ ಪದಾರ್ಥಗಳನ್ನು ತೊಗೊಳ್ಳೋದಾಗಲಿ, ಎಲ್ಲ ಚೇಂಜ್ ಆಗೋದು ಅದೊಂದೇ ರೀಸನ್ಗೆ. ಯಾಕೆ? ಜಸ್ಟ್ ಟು ಕಂಟ್ರೋಲ್ ಯುವರ್ ಸಿಸ್ಟಮ್. ಬಾಡಿ ಸಿಸ್ಟಮಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆಗೆ ತಕ್ಕನಾಗಿ ನಿಮ್ಮ ದಿನಚರ್ಯ, ನಿಮ್ಮ ದಿನದ ಆಹಾರ ಪದ್ಧತಿ ಎಲ್ಲ ಚೇಂಜ್ ಆಗುತ್ತೆ. ಸೊ ಎಷ್ಟು ದಿನಗಳ ಜರ್ನಿ ಇದು ನಿಮ್ಮ ಪ್ರಕಾರ? 9 years ಆಲ್ಮೋಸ್ಟ್. ಅಲ್ಲ, ಇನ್ನು ಮುಂದೆ ಗೊತ್ತಿಲ್ಲ. ಐ ಡೋಂಟ್ ನೋ ಮೈ ಟುಮಾರೋ ಬಿಕಾಸ್ ಆಲ್ರೆಡಿ ಆಲ್ಮೋಸ್ಟ್ 6 times ಐ ಎಕ್ಸ್ಪೀರಿಯನ್ಸ್ ಡೆತ್. ಹೌದಾ? ಅದು ಹೆಂಗೆ ಅಂದರೆ
ಡೆತ್ ಅಂದರೆ ಆಲ್ಮೋಸ್ಟ್ ಒಂದು ಸಾರಿ ಬಿ ಪಿ ಫುಲ್ಲು ಲೋ ಆಗಿಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆಗ ಒಂದು ಸರಿ ತೀರಾ ಪಾಲ್ಪಿಟೇಷನ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಆಗೋರು ಹೋಗಿತ್ತು. ಆವಾಗಲೂ ಡೆತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದು ಸರಿ ಮೊನ್ನೆ ರೀಸೆಂಟಾಗಿ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೆ. ಆವಾಗಲೂ ಫುಲ್ಲು ನಮ್ಮಾಗಿಬಿಡ್ತು, ಬಾಡಿ ಫುಲ್ಲು ನಮ್ಮಾಗಿತ್ತು, ಏನೂ ಸೆನ್ಸೇಷನ್ನೇ ಇರಲಿಲ್ಲ ಬಾಡಿನಲ್ಲಿ. ಜಸ್ಟ್ ಹೈಯೆಸ್ಟ್ ಬಿ ಪಿ ಇದಂತ ಹೇಳಿದ್ರು ಮೆಡಿಕಲ್ ಕಂಡೀಷನಲ್ಲಿ. ಬಟ್ ನನಗೆ ಗೊತ್ತಿತ್ತು ಏನು ನಡೀತಾ ಇದೆ ಅಂತ. ಸೊ ಸ್ಪಿರಿಚುವಲ್ ಜರ್ನಿ ಇದ್ದಾಗ, ನೇಚರ್ ಕನೆಕ್ಟ್ ಆಗಿದ್ದಾಗ ಗೊತ್ತಾಗುತ್ತೆ. ಬಟ್ ಆದರೆ ಎಲ್ಲೋ ವಿ ವಿಲ್ ಬಿಕಮ್ ಎ ಹೆಲ್ಪ್ಲೆಸ್. ಎನರ್ಜಿ ಕಂಟ್ರೋಲ್ ಮಾಡೋಕ್ಕೆ ಈಗ ಏನಾದರೂ ಸ್ಪಿರಿಚುವಲ್ ಗುರುಗಳು ನಿಮಗೆ ಫಿಸಿಕಲ್ ಫಾರ್ಮಲ್ಲಿದ್ದರೆ ಯು ಕ್ಯಾನ್ ಗೋ ಅಂಡ್ ಟೇಕ್ ಗೈಡೆನ್ಸ್. ವೆನ್ ನೋ ಒನ್ ಈಸ್ ನಾಟ್ ದೇರ್, ಈದರ್ ಈ ಹ್ಯಾಸ್ ಟು ಗಿವ್ ಗೈಡೆನ್ಸ್. ನೇಚರಿಂದ ನನಗೆ ಮೆಸೇಜ್ ಬರಬೇಕು, ಇಲ್ಲ ಯೂನಿವರ್ಸಿಂದ ಮೆಸೇಜ್ ಬರಬೇಕು, ಇಲ್ಲ ನೇಚರಿಂದ ಮೆಸೇಜ್ ಬರಬೇಕು. ಮದರ್ ನೇಚರಿಂದ ಬರುತ್ತೆ, ಇಲ್ಲ ಫಾದರ್ ಯೂನಿವರ್ಸಿಂದ ಮೆಸೇಜ್ ಬರಬೇಕು. ಈ ಎರಡು ಮೆಸೇಜ್ ಬಂದು ಓಕೆ ಯು ಆರ್ ಆಲ್ ರೈಟ್, ಯು ವಿಲ್ ಬಿ ಆಲ್ ರೈಟ್, ಡೋಂಟ್ ವರಿ, ದಿಸ್ ಜಸ್ಟ್ ಎ ಪ್ರೊಸೀಜರ್. ಸಿ, ಒಂದು ಡೆತ್ ನೋಟ್ ಅಂತ ಇದ್ದಾಗ ಖಂಡಿತವಾಗ್ಲೂ ಆ ಟೈಮ್ಗೆ ನಿಮಗೆ ಡೆತ್ ಆಗಲೇಬೇಕು, ಯಮ ಬಂದೇ ಬರ್ತಾರೆ. ಅದು ಹೇಗೆ ಪರಿಹಾರ, ಅದನ್ನು ತೆಗಿತಾರೆ, ಅದಕ್ಕೂ ಒಂದು ರೀಸನ್ ಇರುತ್ತೆ. ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಗಳೆಲ್ಲ ಆ ಒಂದು ಅದನ್ನು ದಾಟಿ ಹೋದ್ರೇ ಅದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳೋದು. ಮೋಕ್ಷ ಅಂದರೆ ಏನು? ಮತ್ತೆ ಹುಟ್ಟು ಬರೋದು ಇಲ್ಲ. ಸ್ಟಾಪ್. ಅಲ್ಟಿಮೇಟ್ ಯು ವಿಲ್ ಬಿಕಮ್ ಇನ್ ದ ಪ್ರೆಸೆಂಟ್ ಮೈಂಡ್, ಪ್ರೆಸೆಂಟ್ ಸೆನ್ಸ್ ಆಫ್ ಇದರಲ್ಲಿ ಫ್ರೀಸ್ ಆಗ್ತೀರಾ. ನಿಮ್ಮ ಕಾನ್ಷಿಯಸ್ನೆಸ್ ಫ್ರೀಸ್ ಆಗುತ್ತೆ. ಬಾಡಿ ಜರ್ನಿ ಅದು ಬೇರೆ, ಯಾವಾಗ ಬೇಕಾದ್ರೂ ಆ ಬಾಡಿ ನೀವು ಡ್ರಾಪ್ ಮಾಡ್ಬೋದು. ಬಟ್ ನಿಮ್ಮ ಸೋಲ್ ಜರ್ನಿ ಇಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಸೊ ಹಾಗೆ ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ ನಾವು ಇವತ್ತು. ಸೊ ಬಹುಶಃ ಇನ್ನೊಂದಷ್ಟು ನಿಮ್ಮ ಮೆಸೇಜ್ಗಳು ನೋಡಿದರೆ, ನಿಮ್ಮ ಕಳಿಸಿರೋದ್ರ ಇನ್ನೊಂದಷ್ಟು ಪ್ರಶ್ನೆಗಳು ಬರ್ಬೋದು. ಸೊ ಫೈನಲ್ ಆಗಿ ನಾನು ಈ ಒಂದು ವಿಡಿಯೋನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇದನ್ನು ಯಾಕೆ ನಿಮಗೆ ಹೇಳ್ಬೇಕು ಅನ್ನಿಸ್ತು ಶಶಿಕಲಾ ಅವರೇ? ಎಗೇನ್ ಒಬ್ರಿಗೆ ಹೈಯೆಸ್ಟ್ ನಾಲೆಡ್ಜ್ ಬಂದಾಗ ಎಲ್ಲೋ ನೀವು ಆ ಒಂದು ಕನ್ಫೈನ್ಡ್ ಸಿಸ್ಟಮ್, ಕನ್ಫೈನ್ಡ್ ಏರಿಯಾದಲ್ಲಿ ನೀವು ಇದ್ದಾಗ ಯು ಫೀಲ್ ಲೈಕ್ ಸಫೋಕೇಟೆಡ್. ಯು ವಾಂಟ್ ಟು ಕಮ್ ಔಟ್, ಯು ವಾಂಟ್ ಟು ಟೆಲ್ ಪೀಪಲ್. ಆ್ಯಂಡ್ ಒಂದು ನಮ್ಮ ಅನಿಸಿಕೆ ಹಾಗಾದರೆ ಸ್ಪಿರಿಚುವಲ್ ಮಾಸ್ಟರ್ಗಳದ್ದು ಅವ್ರದ್ದೇ ಆದ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ಗಳ ಕಡೆಗೆ ನಮ್ಮನ್ನು ಎಳಿತಾರೆ, ತಪ್ತಾರೆ. ಸೊ ಅದ್ರ ಕಡೆ ಹೋಗೋ ಒಂದು ಇದನ್ನೇ ಅವರು ಅಣಿ ಮಾಡಿಕೊಟ್ಟದ್ದು. ಇಲ್ಲಾಂದರೆ ನಾನು ನಿಮಗೆ ಮೆಸೇಜ್ ಮಾಡಿದಾಗ, ನೀವು ನನಗೆ ಮೆಸೇಜ್ ಮಾಡಿದ್ರಿ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದಾಗ 12 ನೆನ್ನೆ ನೀವು ಮೆಸೇಜ್ ಆಗೋದು, ನೀವು ಸುಮಾರು ಸರಿ 11 12 ಸುಮಾರು ಸರಿ ರಿಪೀಟೆಡ್ ನಂಬರ್ಸ್ ಕನೆಕ್ಟ್ ಆಗಿದೆ. ಯೂನಿವರ್ಸಲ್ ಎಲ್ಲೋ ನಿಮ್ಮ ಮೂಲಕ ನಿಮ್ಮ ಪಾಡ್ಕಾಸ್ಟಲ್ಲಿ ಬಂದು ಹೇಳಿ, ಕರ್ನಾಟಕದಲ್ಲಿ ಹುಟ್ಟಿರೋದು ನಾನು. ಸೊ ಕರ್ನಾಟಕದ ಜನತೆಗಳಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಡೀತಾ ಇರೋವಂಥ ಒಂದು ಬ್ಯಾಕ್ಗ್ರೌಂಡ್ ಪಿಕ್ಚರ್ ಇದು. ನೀವೆಲ್ಲ ಜಸ್ಟ್ ಒಂದು ಪಪೆಟ್ಸ್ ಇದರಲ್ಲಿ ಒಂದು ಡ್ರಾಮಾದಲ್ಲಿ ನಾವು ಒಂದು ಪಾತ್ರಧಾರಿಗಳಷ್ಟೇ. ಇಲ್ಲಾಂದರೆ ನಿಮಗೆ ಹೇಗೆ ಯಾರೋ ಒಬ್ಬರು ಮೆಸೇಜ್ ಮಾಡ್ತಾರೆ, ಅವ್ರನ್ನ ಹೌದು ಕರಿಬೇಕು, ಪಾಡ್ಕಾಸ್ಟ್ ಕರಿಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಬೇಕು? ಎಷ್ಟೋ ಜನ ಮಾಡ್ತಾರೆ. ಅಲ್ಲ, ತುಂಬ ಜನ ಮಾಡ್ತಾರೆ ನೀವು ಹೇಳ್ದಂಗೆ. ಬಟ್ ಕೆಲವೊಂದರಲ್ಲಿ ಸೀರಿಯಸ್ನೆಸ್ ಇರಲ್ಲ, ಕೆಲವೊಂದರಲ್ಲಿ ಸೀರಿಯಸ್ನೆಸ್ ಇರುತ್ತೆ, ಕೆಲವೊಂದರಲ್ಲಿ ಜೆನ್ಯೂನಿಟಿ ಇರಲ್ಲ, ಕೆಲವೊಂದರಲ್ಲಿ ಜೆನ್ಯೂನಿಟಿ ಇರುತ್ತೆ. ಅಟ್ಲೀಸ್ಟ್ ಅನಿಸುತ್ತೆ, ಇದೇನೋ ಜೆನ್ಯೂನ್ ಏನೋ. ಈಗ ನನಗೆ ಇದೇನೂ ಅನುಭವ ಆಗಿಲ್ಲ ಪರ್ಸೆ, ಬಟ್ ಆದರೆ ಇನ್ನೊಬ್ರಿಗೆ ಅವರು ಆಗಿರೋದು ಹೇಳ್ತಿರ್ಬೇಕಾದ್ರೆ ಅವ್ರ ಕಣ್ಣುಗಳು ನೋಡಿದಾಗ, ಅವ್ರ ಮಾತುಗಳನ್ನ ಕೇಳಿದಾಗ ಇದು ಸುಳ್ಳು ಅಂತ ಹೇಳೋಕ್ಕೆ ನನಗಾಗಲ್ಲ. ಸೊ ಅಂಥವ್ರ ಜೊತೆ ಮಾತಾಡ್ಬೇಕನ್ಸುತ್ತೆ. ಓಕೆ, ಅಂದರೆ ಸೊ ದಟ್ ಈಸ್ ದ ರೀಸನ್. ಈಗ ನೀವು ಹೇಳಿದಾಗ ನನಗೆ ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ಲಿಲ್ಲ. ಈಗಲೂ ನಂಗೆ ಅನ್ನಿಸ್ತಾ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಏನೋ ಕತೆ ಕಟ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ಲ. ಕೇಳೋರ್ಗೂ ಬಹುಶಃ ಹಾಗೆ ಅನಿಸಿದೆ ಅಂತ ಅನ್ಕೋತೀನಿ. ಏನು ಇವರು ಡ್ರಾಮಾ ಮಾಡ್ತಾಯಿದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ ಅಂತ 99% ಅನಿಸಲ್ಲ. ಅರ್ಥ ಆಗದೆ ಇರ್ಬೋದು, ಅದು ಬೇರೆ ವಿಚಾರ. ಜರ್ನಿ ಬಂದು ಎಲ್ಲರಿಗೂ ಅರ್ಥ ಆಗ್ದಲೇ ಇರೋವಂಥ ಒಂದು ಜರ್ನಿ. ಹೈಯೆಸ್ಟ್
ಇವ್ರ ಲೆವೆಲ್ಗೆ ರೀಚ್ ಆಗಿರೋರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಬಟ್ ಆದರೆ ಎಲ್ಲೋ ನಾನು ನೇಚರ್ ಕನೆಕ್ಟ್ ಆಗಿರೋದ್ರಿಂದ ಹೇಳ್ತಾ ಇರೋದ್ರಿಂದ ಇನ್ ಫ್ಯೂಚರ್ ಅದು ಕೋಇನ್ಸಿಡೆನ್ಸ್ ನಡೀತಾ ಏನಾಗುತ್ತೆ, ಹೌದು ಜೆನ್ಯೂನಿಟಿ ಇದೆ ಅಂತ ಎಲ್ಲರಿಗೂ ಅರಿವಿಗೆ ಬರುತ್ತೆ. ಸೊ ನಾನೇನು ಸ್ಪೆಷಲ್ಲಾಗಿ ಏನು ಹೇಳ್ತಾ ಇಲ್ಲ, ಈ ಒಂದೇ ಜರ್ನಿನೇ ಆಗಿನ ಕಾಲದಾಗ ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಒಂದು ತತ್ವ ಹೇಳಿರ್ಬೋದು, ಎರಡನೇ ತತ್ವ ಹೇಳಿರ್ಬೋದು, ಇಲ್ಲ ಪಾಸಿಟಿವ್ ಹೇಳಿರ್ಬೋದು, ಇಲ್ಲ ನೆಗೆಟಿವ್ ಹೇಳಿರ್ಬೋದು, ಇಲ್ಲ ಮಧ್ಯ ಮೂರನೇ ಭಾಗ ಹೇಳಿರ್ಬೋದು. ನಾನು ಮೂರೂ ತತ್ವನೂ ಒಟ್ಟಿಗೆ ಎಲ್ಲ ಹೇಳಬೇಕಾದ್ರೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾರೆ, ಏನು ಅಮ್ಮ ಎಲ್ಲ ಮಿಕ್ಸ್ ಮಾಡಿ ಹೊಡಿತಿದ್ದಾಳಲ್ಲ ಅಂತ. ಸೊ ಪ್ರಾಬ್ಲಮ್ ಏನಂತಂದರೆ ತ್ರಿಪುರ ರಹಸ್ಯ ಅಂತಂದರೆ ಇಟ್ಸ್ ಶಾರ್ಟೆಸ್ಟ್ ಬಟ್ ವೆರಿ ಲಾಂಗ್ ಟರ್ಮ್ ಜರ್ನಿ. ಲಾಂಗ್ ಟರ್ಮ್ ಆದ್ರೂ ನಿಮಗೆ ಅಲ್ಟಿಮೇಟ್ ಸೊಲ್ಯೂಷನ್. ದೆರ್ ಇಸ್ ನೋ ಕಮ್ ಬ್ಯಾಕ್, ದೆರ್ ಇಸ್ ನೋ ನೆಗೆಟಿವ್, ದೆರ್ ಇಸ್ ನೋ ಆ್ಯಂಕಿ ಡ್ರಾಮಾಸ್, ನಥಿಂಗ್. ನನ್ನ ನೋಡಿದ್ರೆ ಐ ವಿಲ್ ಬಿ ಕೀಪ್ ಟ್ರಾವೆಲಿಂಗ್. ನನ್ನ ಸ್ವಿಚ್ ಆಗುತ್ತೆ ಮೈಂಡು. ಟೈಮ್ ಟ್ರಾವೆಲ್ ಅನ್ನೋದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಟೈಮ್ ಟ್ರಾವೆಲಲ್ಲಿದ್ದಾಗ ನನ್ನ ಬಿಹೇವಿಯರೇ ಬೇರೆ ಥರ ಇರುತ್ತೆ. ಸೊ ಅದೆಲ್ಲ ನೀವು ನೋಡಿದಾಗ ನಿಜವೇನೋ ಅಂತ ಅನಿಸುತ್ತೆ ನಿಮಗೆ. ಟೈಮ್ ಟ್ರಾವೆಲ್ ಎಲ್ಲ ಬಂದಾಗೆಲ್ಲ ನಿಮಗೆ ಕ್ಲಾಕ್ ಬರುತ್ತೆ. ನನಗೆ ಐ ಗೆಟ್ ಟು ಸಿ ಕ್ಲಾಕ್. ಓಕೆ, ಫ್ಯೂಚರ್ದು ಬರುತ್ತಾ ನಿಮಗೆ? ಫ್ಯೂಚರ್ ಅದೇ ಹೇಳಲ್ವಾ, ಸಿ ಇನ್ಫಿನಿಟಿ ಸಿಂಬಲ್, ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಮೂರೂ ಜರ್ನಿ ನಡೀತಾ ಇರುತ್ತೆ. ಯಾವಾಗ ಯಾವ ಜರ್ನಿ ಓಪನ್ ಆಗುತ್ತೆ, ಯಾವ ಜರ್ನಿ ಕ್ಲೋಸ್ ಆಗುತ್ತೆ ಗೊತ್ತಾಗಲ್ಲ. ಏನು ತೋರಿಸುತ್ತೆ ಫ್ಯೂಚರ್ ಅಂದರೆ? ಏನು ತೋರಿಸುತ್ತೆ ಫ್ಯೂಚರ್ ಅಂತಂದರೆ ನಾನು ಪ್ರಿಡಿಕ್ಟ್ ಮಾಡೋ ಅಂಥದ್ದಲ್ಲ ಸದ್ಯಕ್ಕೆ. ಬೇರೆಯವ್ರಿಗೆ ಏನಾದರೂ ಒಂದು ಹೀಲಿಂಗ್ ಪ್ರೋಸೆಸ್ ಅನ್ನೋದು ಒಂದು ಗೇಟ್ ವೇ ಓಪನ್ ಆಗಿದೆ. ಸೊ ಮೇ ಬಿ ಐ ಕ್ಯಾನ್ ಹೀಲ್ ಪೀಪಲ್. ಐ ಕ್ಯಾನ್ ಸಿ ನದರ್ ಆಪೋಸಿಟ್ ಪರ್ಸನ್ಸ್ ಎನರ್ಜಿ, ನೆಗೆಟಿವ್ ಪಾಸಿಟಿವ್. ನಾನೊಬ್ಬ ಹ್ಯೂಮನ್ ನಾರ್ಮಲ್ ವ್ಯಕ್ತಿಯಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತಿರೋದು. ನನಗೇನೆಂದರೆ ಇನ್ನೊಂದು ನಾನು ಹೇಳಬೇಕು ಅಂದರೆ ಇದನ್ನೇ ಅಂದರೆ ನಾನು ಹೇಳೋದು ನಮಗೆ, ಈಗ ನಾವು ಸೈನ್ಸ್ ಮೂಲಕ ಒಂದು ಜರ್ನಿ ಮಾಡ್ತಾಯಿದ್ದೀವಿ ಅಲ್ವಾ. ಈಗ ಒಂದು ಕಾಲಕ್ಕೆ ಕಾಲರ ಬಂದರೆ ಅದು ಕಾಲರ ಅಮ್ಮ ಅಂತ ಸಿಡುಬಮ್ಮ ಮಾಡ್ತಿದ್ರು. ನಮ್ಮ ದೇಶ ಎಂಥದ್ದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೊಂದು ದೇವಸ್ಥಾನ ಕಟ್ಟಿ ಸಿಡುಬಮ್ಮ, ಕಾಲರ ಅಮ್ಮ, ಪ್ಲೇಗಮ್ಮ. ಈಗಲೂ ಪ್ಲೇಗಮ್ಮ ನಾನು ನೋಡಿದ್ದೀನಿ, ಬೆಂಗಳೂರಲ್ಲೇ ನೋಡಿದ್ದೀನಿ ಪ್ಲೇಗಮ್ಮನ ದೇವಸ್ಥಾನ ಅಂಥೇಳಿ. ಪ್ಲೇಗ್ ಬಂದರೆ ಒಂದು ದೇವಸ್ಥಾನ ಕಟ್ಟಿ ಆ ದೇವತೆಗೆ ಇದನ್ನು ಮಾಡಿ ಓಕೆ ಇದು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ಕೋತಿದ್ರು ಅಂತ ನಮ್ಮ ಜನ. ಬಟ್ ಪ್ಲೇಗಿಗೆ ವ್ಯಾಕ್ಸಿನ್ ಕಂಡುಹಿಡಿದ ಒಬ್ಬ ವಿಜ್ಞಾನಿ, ಯಾವುದು ವೆಸ್ಟರ್ನ್ ವಿಜ್ಞಾನಿ. ಸೊ ಸೈನ್ಸ್ ಇದು ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಾ ಇದೆ ನಮ್ಮ ಸಮಸ್ಯೆಗಳಿಗೆ. ಅಂದರೆ ನಮ್ಮ ಲೌಕಿಕ ಜಗತ್ತಿನ ಸಮಸ್ಯೆಗಳಿಗೆ. ನಿಮಗೆ ಈ ಥರ ಹುಚ್ಚರ ಥರ ನೀವು ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಹೇಳ್ತಾ ಇರೋದು, ನಿಮಗೆ ಸ್ಕಿಜೋಫ್ರೇನಿಯಾ ಇದೆ ಅಂತ ಅರ್ಥ. ಅಥವಾ ನಿಮಗೆ ನಿಮಗೆ ಮೈ ಮೇಲೆ ಈ ಥರ ಆಗಿದೆ ಅಂದರೆ ನಿಮಗೆ ಈ ಥರ ರೋಗ ಬಂದಿದೆ, ಇದಕ್ಕೊಂದು ವ್ಯಾಕ್ಸಿನ್ ತೊಗೊಳ್ಳಿ ಅಂತ ಬಂದು ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರದ ವಿಚಾರಗಳನ್ನೇ ಇಟ್ಕೊಂಡು ನಮ್ಮ ಜನರನ್ನ ಮೂರ್ಖರನ್ನಾಗಿ ಮಾಡುವಂಥ ಪ್ರಯತ್ನಗಳು ಭಾಳ ಅನಾದಿ ಕಾಲದಿಂದ ನಡೀತಾ ಬಂದಿದೆ. ಅಂದರೆ ನಮ್ಮ ಜನ ಅದನ್ನು ನಂಬಿಕೊಂಡು ಅದನ್ನು ಅನುಭವಿಸ್ಕೊಂಡು ಸತ್ತು ಬದುಕಿ ಆ ಥರ ಎಲ್ಲ ಆಗಿದೆ ಅಲ್ವಾ. ಸೊ ನಾನು ಹೇಳೋದು ಓಕೆ ಇದನ್ನು ಅಂದರೆ ಇದು ಒಂದು ಸ್ಪಿರಿಚುವಲ್ ಪಾತ್. ಈ ಜರ್ನಿ ಜನರನ್ನ ಎನ್ಲೈಟನ್ ಮಾಡಿ ಇನ್ನೊಂದು ಹೈಯರ್ ಲೆವೆಲ್ ಕಾನ್ಷಿಯಸ್ನಿಗೆ ಕರ್ಕೊಂಡು ಹೋಗೋದು ಒಂದು ಕಡೆ ಪ್ರಯತ್ನ ನಡೀತಾ ಇದ್ದರೆ, ಅವ್ರನ್ನ ಹಿಂದಕ್ಕೆ ತಳ್ಳಿ ಓಕೆ ಅವ್ರನ್ನ ಇನ್ನೊಂದಷ್ಟು ಮೂರ್ಖರನ್ನಾಗಿ ಮಾಡಿ ಅವರಿಂದ ಕಾಸು ಕಿತ್ಕೊಂಡು ಆ ಥರ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಲ್ವಾ. ಸಿ ಯಾರೇ ಆದ ಎನ್ಲೈಟನ್ ಬೀಯಿಂಗ್ ಆದರೆ, ನಿಜವಾದ ಎನ್ಲೈಟನ್ ಬೀಯಿಂಗ್ ಆದರೆ ₹1 ತೊಗೊಳ್ಳಲ್ಲ. ಇದನ್ನೇ ಬಿಸ್ನೆಸ್ ಮಾಡ್ಕೊಂಡಿರೋರು ಖಂಡಿತವಾಗ್ಲೂ ಜೆನ್ಯೂನಿಟಿ ಇರಲ್ಲ ನನಗೆ ತಿಳಿದ ಪ್ರಕಾರ. ಯಾಕೆಂದರೆ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋ ಇದು ಹೀಲಿಂಗ್ ಮಾಡಬೇಕಂತಂದರೆ ಯಾವುದೇ ಒಂದು ಉದ್ದೇಶಪೂರ್ವಕವಾಗಿ ಹೀಲ್ ಮಾಡಿಕೊಡ್ದು. ಪ್ಲಸ್ ಹೀಲಿಂಗ್ ಅವ್ರಿಗೆ ಆಗಬೇಕು ಅಂತ ಅವ್ರಿಗೆ ಟೈಮ್ ಇದ್ದರೆ ಮಾತ್ರ ಎಲ್ಲೋ ನೀವು ಕನೆಕ್ಟ್ ಆಗ್ತೀರ, ಇಲ್ಲ ಅಂತಂದರೆ ಕನೆಕ್ಟ್ ಆಗಲ್ಲ. ಸೊ ಇದು ಬಿಸ್ನೆಸ್ ಮಾಡೋರ್ಗೆ ಅದೇ ಹೇಳ್ಬೋದು. ನಾವು ಆ ಬಿಸ್ನೆಸ್ಸಲ್ಲಿ ಇಲ್ಲ. ಸೊ ನಾನು ಅದನ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಸೊ ನಾನೇನು ಸೋಲ್ ಜರ್ನಿ ಅಂದರೆ ಏನು, ಈ ಪಾತಾಳ ಲೋಕ, ಬೋರ್ಲೋಕ, ಸೋರ್ಲೋಕ ಇದೆಲ್ಲ ಇದೆಯಾ? ಹೌದು ಇದೆ.
ಇದೆಲ್ಲ ಮನಸ್ಸಲ್ಲಿದೆ. ಇದೆಲ್ಲ ಅಂದರೆ ಮನಸ್ಸಲ್ಲಿಲ್ಲ, ಮನಸ್ಸಲ್ಲಿಂದ ಅದು ಒಂದು ಸ್ಥಿತಿ. ಇಲ್ಲ ಸ್ಥಿತಿ ಅಲ್ಲ. ಇವಾಗ ನೀವು ದೈನಂದಿನ ನಿಮಗೆ ಅವೇಕ್ನಿಂಗ್ ಓಪನ್ ಆದಾಗ, ಕಣ್ಗಳು ಓಪನ್ ಆದಾಗ ಬೇರೆ ರಿಯಾಲಿಟಿ ಚೆಕ್ಗಳು ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತವೆ. ಈ ಜರ್ನಿನಲ್ಲಿ ಫರ್ದರ್ ಹೋಗೋದಕ್ಕೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸಸ್ ಕೊಡ್ತವೆ. ಎಕ್ಸ್ಪೀರಿಯನ್ಸ್ ಆಗಿ ನೀವು ಫರ್ದರ್ ಹೋಗಬೇಕು. ಓಕೆ, ಆ ಥರ. ಸೊ ಈ ಸೋಲ್ ಜರ್ನಿನಲ್ಲಿ ನಿಮಗೆ ಈ ನರಕ ಆಗೋದು ಅದು ಇದೆಲ್ಲ ಏನೇನೋ ಇದೆಲ್ಲ ಇದೆಯಾ, ಎಲ್ಲ ಉಂಟು. ಆದರೆ ನಿಮಗೆ ಬೇರೆ ರೀತಿಯಲ್ಲಿ ಆಗ್ತಾ ಇರತ್ತೆ, ನಿಮಗೆ ಅರಿವಿರಲ್ಲ. ಯು ವಿಲ್ ಬಿ ಗೋಯಿಂಗ್ ಥ್ರೂ, ಬಟ್ ಯು ವಾಂಟ್ ಬಿ ನೋಯಿಂಗ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಥ್ರೂ. ಓಕೆ, ಆ ಥರ. ಈಗ ಅಂದರೆ ನಾನು ಯಾಕೆ ಅದು ಸ್ಥಿತಿ ಅಂತ ನಾನು ಅಂದ್ಕೊಂಡೆ ಅಂತಂದರೆ, ಈಗ ನಮ್ಮ ಉಪಗ್ರಹಗಳೆಲ್ಲ ಚಂದ್ರನ ಹತ್ರ ಹೋಗಿವೆ ಅಲ್ವಾ? ಉಪಗ್ರಹಗಳೆಲ್ಲ ಹೋಗಿದೆ. ಯಾವುದೋ ಒಂದು ನಮ್ಮ ಒಂದು ಉಪಗ್ರಹ ಅದು ನಮ್ಮ ಮನುಷ್ಯನ ಅಳತೆಯನ್ನು ಮೀರಿ ತುಂಬ ದೂರ ಹೋಗಿದೆ. ಇಲ್ಲಿವರೆಗೂ ಸ್ವರ್ಗ ನರಕ ಯಾವುದೇ ಲೋಕ ಯಾರಿಗೂ ಕಂಡಿಲ್ಲ. ಓಕೆ, ಇಲ್ಲಿವರೆಗೂ ಕೂಡ ನಮ್ಮ ಥರದ ಜನ ಅಥವಾ ನಮಗಿನ್ನ ಬೇರೆ ಕಾನ್ಷಿಯಸ್ ಬೇರೆ ಲೆವೆಲ್ ಇರುವಂಥ ಜನ ಅಥವಾ ನಮಗೇನು ಕೆಳಗಡೆ ಇರುವಂಥ ಜನ ಯಾರೂ ಕೂಡ ಕಂಡಿಲ್ಲ. ಓಕೆ, ಆಮೇಲೆ ನಮ್ಮಲ್ಲಿ ನಮ್ಮ ಮೆಸೇಜ್ಗಳನ್ನ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕೆ ಎಲ್ಲವನ್ನೂ ಇಟ್ಟಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮೆಸೇಜ್ ಹಾಕಿದ್ದಾರೆ. ಓಕೆ, ಅಂತರಿಕ್ಷದಲ್ಲಿ ಬಿಟ್ಟಿದ್ದಾರೆ. ಯಾವುದೇ ಭಾಷೆ ಅರ್ಥ ಆದರೂ ಕೂಡ ರೆಸ್ಪಾನ್ಸ್ ಬರಲಿ ಅಂತ. ಈವರೆಗೂ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ. ಅಂದರೆ ಫಿಸಿಕಲ್ಲಾಗಿ ಇದು ಏನೂ ಇಲ್ಲ ಅಂತ, ಯಾವ ಸ್ವರ್ಗ ಇಲ್ಲ ನರಕ ಇಲ್ಲ ಅನ್ನೋದು ಫಿಸಿಕಲ್ಲಾಗಿ ಆ್ಯಕ್ಚುಲಾಗಿ ಇದೆ, ಕಣ್ಣು ಕಾಣ್ತಾ ಇಲ್ಲ. ನಾರ್ಮಲ್ ಕಣ್ಣುಗಳಿಗೆ ಕಾಣಲ್ಲ, ಸ್ಪಿರಿಚುವಲ್ ಐಸ್ ಕಾಣುತ್ತೆ. ಹೌದು. ಸಿ, ನೇಚರ್ದೇ ಒಂದು ಲ್ಯಾಂಗ್ವೇಜ್ ಇದೆ. ನೇಚರಲ್ಲಿ ಏನು ಅನಿಮಲ್ಗಳಿದ್ದಾವೆ, ಅನಿಮಲ್ದು ಮತ್ತು ಗಿಡ ಮರಗಳು ಯಾವುದೇ ಆಗಲಿ, ನೇಚರಲ್ಲಿ ಏನೇ ಆಗಲಿ, ಪಂಚಭೂತಗಳು ಏನಿದೆ ಅದು ಕನೆಕ್ಟ್ ಇದೆ, ಅದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಅದೇ ರೀತಿ ನಿಮಗೆ ಸೂಪರ್ ಕಾನ್ಷಿಯಸ್ ಲೆವೆಲಲ್ಲಿ ಅಂತಂದರೆ ಫಾದರ್ ಲೆವೆಲ್, ಯೂನಿವರ್ಸ್ ಲೆವೆಲಲ್ಲಿ ಅದರದ್ದೇ ಆದ ಲ್ಯಾಂಗ್ವೇಜಸ್ ಇದೆ. ಲೈಕ್ ಕಲರ್ ಕೋಡ್, ಕಲರ್ ಲ್ಯಾಂಗ್ವೇಜ್, ನ್ಯೂಮರಾಲಜಿ, ನಂಬರ್ ಲ್ಯಾಂಗ್ವೇಜ್, ಮತ್ತು ಸೈನ್ ಅಂದರೆ ಜಿಯೋಮೆಟ್ರಿಕಲ್ ಶೇಪ್ಸ್ ಅದರ ಲ್ಯಾಂಗ್ವೇಜು, ಮತ್ತು ಅದರದ್ದೇ ಆದ ಒಂದು ಏಲಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನಾನು ನಿಮಗೆ. ಸೊ ಅದು ನಿಮಗೆ ಪಿಕ್ಟ್ರೋಗ್ರಾಫಿಯಾಗಿ ಕಾಣುತ್ತೆ. ಇವಾಗ ನೀವೇನೋ ಒಂದು ನೋಡ್ತೀರಾ, ಒಂದು ಸ್ಥಳ ನೋಡ್ತೀರಾ, ನಿಮಗೇನೋ ಒಂದು ರೀತಿಯಲ್ಲಿ ಕಾಣುತ್ತೆ, ಬಟ್ ನಮಗೆ ಬೇರೆ ಒಂದು ರೀತಿಯಲ್ಲಿ ಕಾಣುತ್ತೆ. ಅದು ನಮ್ಮ ಥಾಟ್ ಪ್ರೊಸೆಸ್ಗೆ ಸಿಂಕ್ ಆಗುತ್ತೆ. ಸೊ ಅದರಿಂದ ನಾವೇನೋ ಡಿಕೋಡ್ ಮಾಡಿ ಏನೋ ಒಂದು ಕಂಡುಹಿಡಿತೀವಿ, ಅದನ್ನು ಇನ್ನೊಂದೇನೋ ಹೇಳ್ತೀವಿ, ಅದು ನಿಜ ಆಗತ್ತೆ. ಆ ಥರ ಅದು ಇಟ್ಸ್ ಅ ನೀಟ್ ಡಿಕೋಡಿಂಗ್ ಅಂತ ಹೇಳ್ತಾರೆ. ಅದು ಬೇಸಿಕಲಿ ನನಗನ್ಸುತ್ತೆ ನೀವೇನು ಹುಡುಕ್ತಿರ್ತೀರ ಅದು ಕಾಣುತ್ತೆ ನಿಮಗೆ. ಅಫ್ಕೋರ್ಸ್ ಇಟ್ಸ್ ಅ ಜರ್ನಿ. ನೀವು ದೇವ್ರನ್ನ ಹುಡುಕಿದರೆ ದೇವ್ರು ಕಾಣ್ತಾನೆ, ದೆವ್ವನ ಹುಡುಕಿದ್ರೆ ದೆವ್ವ ಕಾಣುತ್ತೆ ನನ್ನ ಪ್ರಕಾರ. ಮನುಷ್ಯನ ಹುಡುಕಿದ್ರೆ ಮನುಷ್ಯ ಕಾಣ್ತಾನೆ. ನಿಮಗೇನೇ ನೀವು ನಿಮ್ಮ ತಲೆಯಲ್ಲಿ ಏನಿರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯೋಚನೆ ಮಾಡಿ ನೀವು. ಈಗ ನನ್ನ ಒಂದು ಲೈಫಿನ ಘಟನೆ ಹೇಳ್ತೀನಿ ನಿಮಗೆ. ಓಕೆ, ನಮ್ಮ ಮನೇಲಿ ಒಬ್ಬರು ಮನೆಯಿಂದ ಯಾರು ಅಂತ ಹೇಳಿದ್ ಬೇಡ, ಯಾರೊಬ್ರು ಹೊರಗಡೆ ಹೋಗಿದ್ರು, ಬರೋದು ಲೇಟ್ ಆಯಿತು. ಓಕೆ, ನಾವು ಸ್ವಲ್ಪ ಕಾಯ್ತಾ ಇದ್ವಿ. ಓಕೆ, ನಾನು ಕಾಯ್ಕೊಂಡು ನಿಂತಿದ್ದೆ. ನಂಗೆ ಯಾರು ನೋಡಿದ್ರು ಅವರೇ ಬರ್ತಾ ಇದ್ದಾರೆ ಅವ್ರ ಥರನೇ ಅನ್ಸೋದು ನನಗೆ ಫಸ್ಟು. ಅವರಲ್ಲ. ಆಮೇಲೆ ಅವ್ರು ಬಂದರು. ಅಂದರೆ ನೀವೀಗ ರಸ್ತೆಯಲ್ಲಿದ್ದೀರ, ನಿಮ್ಮ ಮಗ ಎಲ್ಲೋ ಹೋಗಿದ್ದಾನೆ, ನೀವು ಯಾರು ನೋಡಿದ್ರೆ ನಿಮ್ಮ ಮಗನ ಥರ ಕಾಣ್ತಾನೆ ಫಸ್ಟು, ಆಮೇಲೆ ನಿಮ್ಮ ಮಗ ಬರ್ತಾನೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ಅಂದರೆ ಒಳಗಡೆ ಏನಿದೆಯೋ ಹೊರಗಡೆ ಅದೇ ಕಾಣುತ್ತೆ ಅಂತ ನನಗನ್ಸುತ್ತೆ. ಅಂದರೆ ವೆರಿ ಫಿಸಿಕಲ್ ಲೆವೆಲಲ್ಲಿ ಹೇಳ್ತಾರೆ, ನಾನು ಸ್ಪಿರಿಚುವಲ್ ಲೆವೆಲಲ್ಲಿ ಹೇಳ್ತಾ ಇಲ್ಲ, ಫಿಸಿಕಲ್ ಲೆವೆಲಲ್ಲೂ ಕೂಡ. ಆಮೇಲೆ ಹುಡುಕಿಯರು ದೇವ್ರು ಸಿಗ್ತಾನೆ ಅನ್ನೋದು ಕೂಡ ನನ್ನ ಪ್ರಕಾರ ನಿಜನೇ. ಅಂದರೆ ದೇವ್ರು ಅನ್ನೋದ್ರೆ ಏನು ಅನ್ನೋದು ಆಮೇಲೆ ವಿಚಾರ, ಬಟ್ ನೀವೇನು ಹುಡುಕ್ತೀರ ಅದು ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ಕಾಣುತ್ತೆ. ನೀವೀಗ ಫಾರ್ ಎಕ್ಸಾಂಪಲ್ ದುಡ್ಡು ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ತುಂಬ ಸಿಂಪಲ್. ಅಂದರೆ ತುಂಬ ಬುದ್ಧಿವಂತ ಕಾನ್ಷಿಯಸ್ ಲೆವೆಲಲ್ಲಿರುವಂಥ ವ್ಯಕ್ತಿ ದುಡ್ಡು ಹುಡುಕ್ತಾ ಇದ್ದಾನೆ ಅಂತಂದರೆ ದುಡ್ಡು ಅವನಿಗೆ 100% ಸಿಗುತ್ತೆ. ಅವನಿಗೆ ದುಡ್ಡಿರೋ ಜಾಗ ಸಿಗುತ್ತೆ. ದಡ್ರಿಗೆ ಸಿಗಲಿಕ್ಕಿಲ್ಲ. ಬುದ್ಧಿವಂತನಿಗೆ ದುಡ್ಡು ಎಲ್ಲಿದೆ, ಯಾರ ಹತ್ರ ಇದೆ, ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಾಗುತ್ತೆ. ಇನ್ನೊಬ್ಬ ವ್ಯಕ್ತಿ ಕಥೆಗಳು, ಈಗ ಫಾರ್ ಎಕ್ಸಾಂಪಲ್ ನಂದು ಹೇಳ್ತೀನಿ ನಿಮಗೆ. ನಾನೊಂದು ಕಾಲಕ್ಕೆ ಸಿನಿಮಾ ಮಾಡಿದ್ದೀನಿ, ಒಂದು ಕಥೆಗಳನ್ನ ಬರೀತಿದ್ದೆ, ಸಿನಿಮಾ ಮಾಡ್ತಿದ್ದೆ. ನನ್ನ ಕಥೆಗಳೇ ಹೊಳೆಯೋದು. ಈಗಲೂ ಕೂತ್ಕೊಂಡ್ರೆ ನಂಗೆ ಹೊಳೆಯುತ್ತೆ. ಕಂಪ್ಯೂಟರ್ ಕಡೆ ಕೂತ್ಕೊಂಡ್ರೆ ನಂಗೆ ಏನೋ ಒಂದು ಬರುತ್ತೆ. ನಾನು ಬಾತ್ರೂಮ್ಗೆ ಹೋಗಿ ಬರೋಷ್ಟೊತ್ತಿಗೆ ನಂಗೆ ಒಂದು ಐಡಿಯಾ ಬಂದಿರೋದು, ಒಂದು ಕಥೆ ಅದು ಎಕ್ಸ್ಟೆಂಡ್ ಆಗೋದು, ಒಂದು ಸ್ವಲ್ಪ ಇರೋದು ಮತ್ತೆ ಎಕ್ಸ್ಟೆಂಡ್ ಆಗೋದು. ಎಲ್ರಿಗೂ ಅದರ ಕಥೆ ಬರೋರಿಗೆ ಎಲ್ರಿಗೂ ಆಗುತ್ತೆ. ಅದು ಈಗ ನಂಗೆ ಬರಲ್ಲ ಅದು.
ಈಗ ನಂಗೆ ಏನಂದರೆ ಬಿಸ್ನೆಸ್ ಬರುತ್ತೆ, ಬಿಸ್ನೆಸ್ ಅಲ್ಲಿ ಮಾಡ್ಬೋದು, ಆ ಥರ ಬಿಸ್ನೆಸ್ ಮಾಡು, ಈ ಥರ. ಯಾಕೆಂದರೆ ನಾನು ಬೇರೆ ಫೇಸಿಗೆ ಬಂದಿದ್ದೀನಿ. ಈಗ ನನ್ನ ಹತ್ರ ಒಂದು ಟೀಮ್ ಇದೆ, ನನಗೊಂದು ಸಂಸಾರ ಇದೆ, ನನಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ನನ್ನ ಪ್ಯಾಷನ್ಗಿಂತ ಹೆಚ್ಚು ನನಗೆ ನನ್ನ ಸರ್ವೈವಲ್ಲು ಮತ್ತು ಅದನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗೋದು ಮುಖ್ಯ ಅಂತ ನನ್ನ ಮನಸ್ಸಿಗೆ ಅನಿಸಿ ಹಾಗಾಗಿದೆ. ಹೀಗಾಗಿ ನನಗನ್ಸುತ್ತೆ ಇಟ್ಸ್ ವೆರಿ ನ್ಯಾಚುರಲ್. ಇಟ್ ಹ್ಯಾಪನ್ಸ್ ವಿತ್ ಎವ್ರಿ ಒನ್. ನೀವೇನು ಹುಡುಕ್ತೀರೋ ಅದಕ್ಕೆ ಕಾಣುತ್ತೆ, ಅದು ಏನು ಹುಡುಕ್ತೀರೋ ಅದೇ ಸಿಗುತ್ತೆ ನಿಮಗೆ ಅಂತ ಅಲ್ವಾ? ಸೊ ನೀವು ಹೇಳ್ತಿದ್ರಲ್ಲ, ನಿಮಗೆ ಪಿಕ್ಟೋರಿಯಲ್ಲು, ನಿಮಗೆ ಸಿಂಬಲ್ಗಳು ಕಾಣ್ತವೆ ಅಂತಂದರೆ, ನಿಮಗೂ ಅದೇ ಕೃಷ್ಣ, ನನಗೂ ಅದೇ ಕೃಷ್ಣ ಕಾಣ್ತಾನೆ. ಬಟ್ ನಿಮಗೆ ಬೇರೆ ಥರ ಅನ್ನಿಸ್ತಾನೆ, ನಂಗೆ ಬೇರೆ ಥರ ಅನ್ನಿಸ್ತಾನೆ ಅಂತ